ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಹೆಚ್ಚಲಿದೆ ಮೆಮು ರೈಲು ಸಂಚಾರ. 14 ಮಾರ್ಗಗಳ ಸಂಚಾರಕ್ಕೆ 10 ರೈಲು ಒದಗಿಸಲು ಸಚಿವ ಪ್ರಹ್ಲಾದ್ ಜೋಶಿ ಪ್ರಸ್ತಾವನೆ. ಸಣ್ಣ ನಿಲ್ದಾಣಗಳಲ್ಲಿಯೂ ರೈಲುಗಳು ನಿಲುಗಡೆಗೊಳ್ಳಬೇಕೆಂದು ಪ್ರಯಾಣಿಕರಿಂದ ಬೇಡಿಕೆ ಹೆಚ್ಚುತ್ತಿರುವ ಕಾರಣ ನೈಋತ್ಯ ರೈಲ್ವೆ ವಲಯ ವ್ಯಾಪ್ತಿಯಲ್ಲಿ ಮೆಮು ಮೇನ್ಲೈನ್ ಇಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ರೈಲುಗಳ ಸಂಚಾರ ಸದ್ಯದಲ್ಲೇ ಹೆಚ್ಚಾಗಲಿದೆ. ಎಕ್ಸ್‌ಪ್ರೆಸ್ ರೈಲುಗಳಿಗೆ ಮಾರ್ಗ ಮಧ್ಯದ ಕೆಲ ನಿಲ್ದಾಣಗಳಲ್ಲಿ ನಿಲುಗಡೆ ಕಲ್ಪಿಸಬೇಕೆಂಬ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮೆಮು ರೈಲುಗಳ ಸಂಚಾರ ಆರಂಭಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಕನಿಷ್ಠ 10 ಮೆಮು ರೈಲುಗಳನ್ನು ಒದಗಿಸಬೇಕೆಂದು ಸಚಿವ ಪ್ರಹ್ಲಾದ್ ಜೋಶಿ ಅವರು ರೈಲ್ವೆ ಸಚಿವರನ್ನು ಕೋರಿದ್ದರು. 10 ಮೆಮು ರೈಲುಗಳನ್ನು ನೀಡಿದರೆ ಅತಿ ಹೆಚ್ಚು ಬೇಡಿಕೆ ಇರುವ 14 ರೈಲು ಮಾರ್ಗಗಳಲ್ಲಿ ಸಂಚಾರ ಆರಂಭಗೊಳ್ಳುವ ನಿರೀಕ್ಷೆಯಿದೆ. ಹುಬ್ಬಳ್ಳಿ ಗದಗ, ಹುಬ್ಬಳ್ಳಿ ದಾಂಡೇಲಿ, ಹುಬ್ಬಳ್ಳಿ ವಿಜಯಪುರ, ಹುಬ್ಬಳ್ಳಿ ದಾವಣಗೆರೆ, ಹುಬ್ಬಳ್ಳಿ ಬಳ್ಳಾರಿ, ಹೊಸಪೇಟೆ ದಾವಣಗೆರೆ, ಹೊಸಪೇಟೆ ಬಾಗಲಕೋಟೆ, ಲೋಕಾಪುರ, ಬಾಗಲಕೋಟೆ, ಹುಬ್ಬಳ್ಳಿ ಸಿಂಧನೂರ, ಬೆಂಗಳೂರು ಚಾಮರಾಜನಗರ, ಬೆಂಗಳೂರು, ಹುಬ್ಬಳ್ಳಿ ಚಿತ್ರದುರ್ಗ, ಬಳ್ಳಾರಿ ದೊಡ್ಡಹಳ್ಳಿ, ಬಳ್ಳಾರಿ, ಬಿರೂರು ತಾಳಗುಪ್ಪ, ಬಿರೂರು, ಬೆಳಗಾವಿ ಮಿರಜ್, ಬೆಳಗಾವಿ ಹಾಗೂ ವಿಜಯಪುರ ಸೊಲ್ಲಾಪುರ, ವಿಜಯಪುರ ಮಾರ್ಗಗಳಲ್ಲಿ ಮೆಮು ರೈಲು ಸಂಚಾರ ಆರಂಭಿಸುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದರು. ಹೆಬ್ಬಸೂರ, ಅಣ್ಣಿಗೇರಿ, ಹುಲಕೋಟಿ, ಅಳ್ಳಾವರದಂತಹ ಸಣ್ಣ ನಿಲ್ದಾಣಗಳಲ್ಲಿ ಮೆಮು ರೈಲುಗಳು ನಿಲುಗಡೆಗೊಳ್ಳಲಿವೆ. ಈ ಮಧ್ಯೆ ಕಳೆದ ಅಕ್ಟೋಬರ್ನಿಂದ ಹುಬ್ಬಳ್ಳಿ ಚಿತ್ರದುರ್ಗ, ಹುಬ್ಬಳ್ಳಿ ಗುಂತ್ಕಲ್, ಹುಬ್ಬಳ್ಳಿ ಹಾಗೂ ಹುಬ್ಬಳ್ಳಿ ವಿಜಯಪುರ, ಹುಬ್ಬಳ್ಳಿ ಮಧ್ಯೆ ಮೆಮು ರೈಲು ಸಂಚಾರ ಪ್ರಾರಂಭಿಸಲಾಗಿದ್ದು ಪ್ರಯಾಣಿಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾದ 14 ಮಾರ್ಗಗಳಲ್ಲಿ 9 ಮಾರ್ಗಗಳು ಹುಬ್ಬಳ್ಳಿ ರೈಲ್ವೆ ವಿಭಾಗದ ವ್ಯಾಪ್ತಿಯಲ್ಲಿವೆ. ಮೆಮು ರೈಲುಗಳ ಸಂಚಾರ ಆರಂಭಗೊಂಡರೆ ಪ್ರತಿ ನಿಲ್ದಾಣದಲ್ಲಿ ನಿಲುಗಡೆಗೊಳ್ಳುತ್ತವೆ. ಇದರಿಂದ ಪ್ರಯಾಣಿಕರಿಗೂ ಸಾಕಷ್ಟು ಅನುಕೂಲವಾಗಲಿದೆ. ಜತೆಗೆ ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆ ಕಡಿಮೆ ಆಗುವುದರಿಂದ ಅವುಗಳು ನಿಗದಿತ ನಿಲ್ದಾಣ ತಲುಪುವ ಸಮಯವೂ ಉಳಿತಾಯವಾಗುತ್ತದೆ. ಹೆಸರು ಬದಲಾವಣೆ. ಡೆಮೊ ರೈಲು, ಮೆಮು ರೈಲುಗಳು ಅಂದರೇನು? ಜನಸಾಮಾನ್ಯರಿಗೆ ಈ ರೈಲುಗಳೆಂದರೆ ಸರಳವಾಗಿ ಅರ್ಥವಾಗುವುದೇ ಇಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ರೈಲ್ವೆ ಸೇವೆಯನ್ನು ಇನ್ನಷ್ಟು ಹತ್ತಿರವಾಗಿಸುವ ಉದ್ದೇಶದಿಂದ ರೈಲ್ವೆ ಸಚಿವಾಲಯ ಈ 2 ರೈಲುಗಳ ಹೆಸರು ಬದಲಾಯಿಸಲು ಮುಂದಾಗಿದೆ. ಕಡಿಮೆ ಅಂತರದ ನಗರ ಹಾಗೂ ಪಟ್ಟಣಗಳ ಮಧ್ಯೆ ಸಂಚರಿಸುವ ಡೆಮೊ ಮತ್ತು ಮೆಮು ರೈಲುಗಳು ಇನ್ನು ಮುಂದೆ ಇಂಟರ್ಸಿಟಿ ಎಕ್ಸ್‌ಪ್ರೆಸ್ ರೈಲುಗಳ ಹೆಸರಿನಲ್ಲಿ ಸಂಚರಿಸಲಿದೆ. 14 ಮಾರ್ಗಗಳಲ್ಲಿ ಸಂಚರಿಸಲು ಕನಿಷ್ಠ 10 ಮೆಮು ರೈಲುಗಳನ್ನು ಒದಗಿಸುವಂತೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಕೋರಲಾಗಿತ್ತು. ಈಗಾಗಲೇ 3 ಮೆಮು ರೈಲುಗಳನ್ನು ನೀಡಿದ್ದು ಇನ್ನುಳಿದ ರೈಲುಗಳನ್ನು ಶೀಘ್ರ ಒದಗಿಸುವ ವಿಶ್ವಾಸ ಇದೆ. ಪ್ರಹ್ಲಾದ ಜೋಶಿ ಕೇಂದ್ರ ಸಚಿವ. ಕಡಿಮೆ ಅಂತರದ ಪಟ್ಟಣ ನಗರಗಳಿಗೆ ಸಂಚರಿಸಲು ಮೆಮು ರೈಲುಗಳು ಅನುಕೂಲ. ಪ್ರಯಾಣಿಕರ ಸಂಖ್ಯೆ ಆಧಾರದ ಮೇಲೆ 4, 8, 12 ಅಥವಾ 16 ಬೋಗಿಗಳೊಂದಿಗೆ ಈ ರೈಲುಗಳು ಸಂಚರಿಸುತ್ತವೆ. ಈ ರೈಲುಗಳಲ್ಲಿ ಕೂರುವ ಆಸನಗಳು ಮಾತ್ರ ಇರುತ್ತವೆ. ಶೌಚಾಲಯದಂತಹ ಸೌಲಭ್ಯಗಳು ಇರುವುದು ಬಹುತೇಕ ಕಡಿಮೆ. ಹೀಗಾಗಿ 80, 100, 150, 200 ಕಿಲೋಮೀಟರ್ಗಳ ಮಧ್ಯದಲ್ಲಿ ಈ ರೈಲುಗಳು ಸಂಚರಿಸುತ್ತವೆ. ಮೆಮು ರೈಲುಗಳು 2 ಬದಿ ಲೋಕೋ ಇಂಜಿನ್ ಹೊಂದಿರುತ್ತವೆ. ನಿಮಗೆ ಮಾಹಿತಿಪೂರ್ಣ ರೈಲ್ವೆ ವಿಷಯಗಳು ಇಷ್ಟವಾದರೆ ಡಿವಿಜಿ ರೈಲ್ ಫ್ಯಾನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಯಾವ ವಿಷಯ ಬೇಕೆಂದು ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.